ಹಾಯ್ ಎವರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ನಾನು ಈ ಸಣ್ಣ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಯಾರ್ಯಾರು ಮೊದಲನೇ ಬಾರಿ ನನ್ನ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ನಾನು ಈ ದಿನ ಈ ವಿಡಿಯೋದಲ್ಲಿ ರಾಖಿ ಹಬ್ಬ ಆಚರಣೆನ ಯಾವ ರೀತಿ ಸರಳವಾಗಿ ಆಚರಣೆ ಮಾಡಿದ್ವಿ, ಮತ್ತು ನನ್ನ ತಮ್ಮನಿಗೆ ಯಾವ ರೀತಿ ರಾಖಿ ಸಿಕ್ತು, ಅವನಿಂದ ನಮಗೇನು ಗಿಫ್ಟ್ ಸಿಕ್ತು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಹಾಗಾಗಿ ಒಂದು ಸಣ್ಣ ವಿಡಿಯೋ ಮೂಲಕ ನಾನು ತೋರಿಸ್ತಾ ಇದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡ್ದೇ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಮ್ಮ ಮದುವೆ ಆದಮೇಲಂತೂ 3 ಜನನೂ ಕೂಡ ಒಂದೊಂದು ಕಡೆ ಇರ್ತಿದ್ವಿ. ಸೊ ನನ್ನ ತಂಗಿ ಸಿಕ್ತಿದ್ಲು, ಅವಳು ಯಾವಾಗಲೂ ಕೂಡ ವರ್ಷ ರಾಖಿ ಕಟ್ತಿದ್ಲು. ಜಸ್ಟ್ ನಾನು ಫೋನಲ್ಲಿ ವಿಶ್ ಮಾಡ್ತಿದ್ದೆ. ನನಗೂ ಒಂಥರ ಬೇಜಾರಾಗ್ತಿತ್ತು, ಇರೋನೊಬ್ಬ ತಮ್ಮ ಅವನಿಗೆ ರಾಖಿ ಕಟ್ಟೋಕ್ಕಾಗಲ್ವಲ್ಲ ಅಂತೇಳಿ ಅವನು ಬೇಜಾರು ಮಾಡ್ಕೋತಿದ್ದ. ಹಾಗಾಗಿ ಈ ವರ್ಷ ಅಕ್ಕ ಆಗಿ ನೀನು ಒಂದು ವರ್ಷವೂ ಬರಲ್ವಲ್ಲ ರಾಖಿ ಕಟ್ಟೋಕ್ಕೆ ತಮ್ಮ ಅನ್ಸ್ಕೊಂಡು ಅಂತ ಅವನು ಹೇಳ್ತಿದ್ದ. ನನಗೂ ತುಂಬ ಬೇಜಾರಾಗ್ತಿತ್ತು. ಹಾಗಾಗಿ ಈ ಸರಿ ಫ್ರೀ ಮಾಡಿಕೊಂಡು ನನ್ನ ತಮ್ಮನಿಗೆ ರಾಖಿ ಕಟ್ಟಬೇಕು ಅಂತ ಇಬ್ಬರು ಕೂಡ ಅವನಿಗೆ ಆರತಿ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಅಂಗಡಿಗೆ ಬಂದಿದ್ದೀವಿ ಇಬ್ಬರು ರಾಖಿ ಕಟ್ಟೋದಕ್ಕೆ ಅಂತೇಳಿ. ಮೊದಲು ನನ್ನ ತಂಗಿ ರಾಖಿ ಕಟ್ಟಿದ್ಲು, ನನ್ನ ತಮ್ಮನಿಗೆ ರಾಖಿ ಕಟ್ಟಿ ಅವನಿಗೆ ಆರತಿ ಮಾಡ್ತಾ ಇದ್ದಾಳೆ. ಸೊ ಈ ಸಾರಿ ಏನಪ್ಪ ಅಂದರೆ ನನ್ನ ತಮ್ಮನಿಗೆ ಚಿನ್ನದ ರಾಖಿ ಗಿಫ್ಟ್ ಸಿಕ್ಕಿದೆ. ಸೊ ನನ್ನ ತಮ್ಮ ಚೆನ್ನಾಗಿರಲಿ, ಅವನು ಕೂಡ ನಮ್ಮನ್ನು ತುಂಬ ಪ್ರೀತಿಯಿಂದ ನೋಡ್ಕೊತಾನೆ. ಹಾಗಾಗಿ ಅವನಿಗೆ ಚಿನ್ನದ ರಾಖಿ ಗಿಫ್ಟನ್ನು ಕೊಟ್ಟಿದ್ವಿ. ಸೊ ತುಂಬಾ ಖುಷಿಯಾಗುತ್ತೆ. ಸೊ ಈಗ ನಾನು ಕೂಡ ನನ್ನ ತಮ್ಮನಿಗೆ ಹಣೆ ಕುಂಕುಮ ಇಟ್ಟು ಅವನಿಗೆ ಸಿಂಪಲಾಗಿ ರಾಖಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀನಿ. ಈ ವರ್ಷ ತುಂಬ ದಿನ ಆದಮೇಲೆ ರಾಖಿ ಕಟ್ತಾ ಇರೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ. ಅವನು ಹೇಳ್ತಾ ಇದ್ದ, ತುಂಬ ದಿನಗಳ ನಂತರ ನಮ್ಮ ಅಕ್ಕ ಈ ವರ್ಷ ರಾಖಿ ಕಟ್ಟೋದಕ್ಕೆ ಬರ್ತಾ ಇದ್ದಾಳೆ, ಏನು ಗಿಫ್ಟ್ ಕೊಡಲಿ ಅವಳಿಗೆ ಅಂತ ನನ್ನ ತಂಗಿ ಜೊತೆ ಹೇಳ್ತಿದ್ದಂತೆ. ಅವನು ಏನು ಗಿಫ್ಟ್ ಕೊಡದೆ ಅದ್ರ ಪರವಾಗಿಲ್ಲ, ಅವನು ಚೆನ್ನಾಗಿದ್ದರೆ ಸಾಕು. ಅವನು ಅಂದರೆ ನನ್ನ ತಂಗಿಗೆ, ನನ್ನ ಅಮ್ಮ ಅಪ್ಪ ನನಗೆ ಪ್ರಾಣ. ನಾವು ನಮಗಿಂತ ಹೆಚ್ಚಾಗಿ ಪ್ರೀತಿಸೋದು ಅಂದರೆ ನನ್ನ ತಮ್ಮ. ಅಷ್ಟು ಲವ್ ಮಾಡ್ತೀವಿ ಅವ್ನು ಕಂಡ್ರೆ ನಾವು. ಹಾಗಾಗಿ ಈ ವರ್ಷ ಆರತಿ ಮಾಡೋಣ, ಅವನಿಗೂ ಕೂಡ ಆರತಿ ಮಾಡೋಣ. ಅವನಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ವರ್ಷ ಇಬ್ಬರು ಕೂಡ ಮನಸ್ಪೂರ್ವಕವಾಗಿ ಆರತಿ ಮಾಡಿದ್ದೀವಿ. ಸೊ ನಿಮ್ಮನೆಯಲ್ಲೂ ಕೂಡ ನಿಮ್ಮ ಅಣ್ಣ ತಮ್ಮನಿಗೆ ಯಾವ ರೀತಿ ರಾಖಿನ ಕಟ್ಟೋದ್ರ ಮೂಲಕ ರಾಖಿ ಹಬ್ಬ ಆಚರಣೆ ಮಾಡಿದ್ದೀರಾ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಸೊ ನಾವು ಅಂಗಡಿಯಲ್ಲಿ ರಾಖಿ ಕಟ್ಟೋದ್ರಿಂದ ನಾವು ಸಿಂಪಲಾಗಿ ಆಚರಣೆ ಮಾಡಿದ್ವಿ. ಅಕ್ಷತೆ ಎಲ್ಲ ಹಾಕಬೇಕಿತ್ತು ಅವನಿಗೆ, ಆದರೆ ಆಗಲಿಲ್ಲ. ಅಕ್ಷತೆ ಎಲ್ಲ ತರೋದಕ್ಕಾಗಲಿಲ್ಲ. 2 ದೀಪ ರೆಡಿ ಮಾಡುವಷ್ಟರಲ್ಲೇ ಸಾಕಾಯಿತು. ಯಾಕಂದರೆ ಮನೇಲಿದ್ದರೆ ನೀಟಾಗಿ ರಾಖಿ ಹಬ್ಬನ ಆಚರಣೆ ಮಾಡ್ಬೋದು. ಅಂಗಡಿಲಲ್ವ ಸಿಂಪಲಾಗಿ ಆಚರಣೆ ಮಾಡಿದ್ವಿ. ಸೊ ಫೈನಲಿ ನಮಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು, ನನಗೆ ಮತ್ತು ನನ್ನ ತಂಗಿಗೆ ಇಬ್ರಿಗೂ ಕೂಡ. ಸೊ ಅವನು ನನ್ನ ತಂಗಿಗೆ ಆಮೇಲೆ ಕೊಡ್ತೀನಿ ಗಿಫ್ಟ್ನ ಅಂತೇಳಿ ನನಗೆ ಕೊಟ್ಟ. ಏನು ಗಿಫ್ಟ್ ಕೊಟ್ಟ ಅಂತಲೂ ಕೂಡ ಈ ವಿಡಿಯೋದಲ್ಲೇ ನಾನು ನಿಮಗೆ ತೋರಿಸ್ತೀನಿ. ನಾನು ಕೂಡ ಅವನಿಗೆ ದುಡ್ಡನ್ನ ಕೊಡೋದಕ್ಕೆ ಹೋದೆ, ಬಟ್ಟೆ ಹೊಲ್ಸ್ಕೊಂಬದೇವ ಅಂತೇಳಿ. ಆದರೆ ಅವನು ಈಸ್ಕೊಂಡಿಲ್ಲ. ರಾಖಿ ನನಗೆ ಕಟ್ಟಿದ್ದೀರಾ, ನಾನು ನಿಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ದುಡ್ಡು ಕೊಟ್ಟ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ತಮ್ಮನಿಗೆ ಕೊಟ್ಟಿರುವಂತಹ ಚಿನ್ನದ ರಾಖಿ. ಅಂದರೆ ಅವನಿಗೆ ಅದು ಶಿವಂದು ಮಣಿ ಬರುತ್ತಲ್ಲ, ಆ ಥರದ್ದು ಒಂದು ಚೆನ್ನಾಗಿರುತ್ತೆ ಅಂತೇಳಿ ಅದನ್ನು ಮಾಡಿಸ್ಕೊಟ್ಟಿದ್ದ ಅವನಿಗೆ. ನನಗೆ ಅವನು 1,500 ಗಿಫ್ಟ್ ಕೊಟ್ಟ. ಇಲ್ಲಿ ಮತ್ತು ನಾನು ಹೋಗ್ತಿದ್ನಲ್ಲ ಶಾಲೆಗೆ ವರ್ಕ್ ಮಾಡೋದಕ್ಕೆ, ಆ ಗ್ರೂಪಲ್ಲಿ ಹಾಕಿದ್ರು ಈ ವರ್ಷ ನಮ್ಮ ಮಕ್ಕಳಿಗೆ ರಾಖಿ ಕಟ್ಸೋದ್ರ ಮೂಲಕ ರಾಖಿ ಹಬ್ಬನ ತುಂಬಾ ಚೆನ್ನಾಗಿ ಆಚರಣೆ ಮಾಡಿದ್ದಾರೆ. ಈ ವಿಡಿಯೋ ನೋಡಂತೂ ನಾನಂತೂ ಈ ಸ್ಕೂಲ್ನ ತುಂಬಾ ಮಿಸ್ ಮಾಡಿಕೊಂಡೆ. ಒಂಥರ ಬೇಜಾರಾಗ್ತಿತ್ತು, ನಾನಿದ್ದಾಗಲಾದರೂ ಈ ರಾಖಿ ಹಬ್ಬ ಎಲ್ಲ ಆಚರಣೆ ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಅಂತ ಅನಿಸ್ತು. ಫೈನಲಿ ನಾನು ವಿಡಿಯೋ ನೋಡೇ ತುಂಬ ಖುಷಿಪಟ್ಟೆ, ಮತ್ತು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮತ್ತು ನನ್ನ ಮಗ ಸ್ಪೆಲ್ಲಿಂಗ್ನ ಯಾವ ರೀತಿ ಐಡೆಂಟಿಫೈ ಮಾಡ್ತಾನೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಂ ಹೇಳ. ಹಾಂ 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 ಈ ಕಡೆ ಬರ. ಇದು ಹಾಂ ವೈ. ಹಾಂ 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 ಐ. ಹಾಂ ಹಾಂ ಏನದು ನೋಡು, ಈ ಕಡೆ ಬಾ, ಈ ಕಡೆ 1. ಹಾಂ.
ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ತಮ್ಮನ ಜೊತೆ ರಾಖಿ ಹಬ್ಬ ಆಚರಣೆನ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಅನ್ನೋದನ್ನು. ಮತ್ತು ನಾನು ಲಾಸ್ಟ್ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಆಚರಣೆ ಮಾಡಿದ್ವಿ, ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ, ಮತ್ತು ಮಾರನೇ ದಿನ ಯಾವ ರೀತಿ ವಿಸರ್ಜನೆಯನ್ನು ಮಾಡಿದ್ವಿ ಅನ್ನೋದನ್ನು ಕೂಡ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಒಂದು ಸಾರಿ ಫ್ರೀ ಮಾಡಿಕೊಂಡು ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಾನು ಸಂಪ್ರದಾಯಬದ್ಧವಾಗಿ ಒಂದೊಂದನ್ನೇ ನೀಟಾಗಿ ಅನುಸರಿಸಿದ್ದೀನಿ. ಕನ್ಯಾ ಪೂಜೆ ಆಗಲಿ, ಗೋ ಪೂಜೆ ಆಗಲಿ, ಮುತ್ತೈದೆ ಪೂಜೆ ಎಲ್ಲನೂ ಕೂಡ ಮಾಡಿದ್ದೀನಿ. ಸೊ ನನ್ನ ಪ್ರಕಾರ ತುಂಬ ಚೆನ್ನಾಗಿ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಒಂದು ಸಾರಿ ಆ ವಿಡಿಯೋನ ಕೂಡ ವಾಚ್ ಮಾಡಿ ನೀವು ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಈ ವಿಡಿಯೋದಲ್ಲಿ ಫಿಕ್ಸ್ ಮಾಡಿರೋ ಉದ್ದೇಶ ಏನಪ್ಪ ಅಂದರೆ, ಯಾರ್ಯಾರು ಆ ವಿಡಿಯೋನ ನೋಡಿಲ್ಲ ಒಂದು ಸಾರಿ ಹೋಗಿ ನೀವು ಆ ವಿಡಿಯೋನ ನೋಡಿ ಅನ್ನೋ ಒಂದು ವಿಷಯವಾಗಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇಷ್ಟು ಹೊತ್ತು ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ ಫ್ರೆಂಡ್ಸ್, ಬಾಯ್.